ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ವೀಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ತೆ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಯಾವಾಗಲೂ ಒಂದೇ ಥರ ಫ್ರೈ ತಿಂದು ಬೋರ್ ಇರಿಸಿದವರಿಗೆ ಇದೊಂದು ಡಿಫ್ರೆಂಟ್ ಸ್ಟೈಲ್ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈಗ ನಾನು ಇಲ್ಲಿ ಒಂದು 10 ಕಾಳಷ್ಟು ಹೀಗೆ ಬೆಳ್ಳುಳ್ಳಿಯನ್ನು ಚೆಂದ ಕಟ್ ಮಾಡಿ ಸಿಪ್ಪೆಲೆ ತೆಗೆದು ಕ್ಲೀನ್ ಮಾಡಿ ಅದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಅದರಷ್ಟೇ ಒಂದು ಶುಂಠಿಯನ್ನು ಸಿಪ್ಪೆ ಕ್ಲೀನ್ ಮಾಡಿ ಅದನ್ನು ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಇದೆಯಲ್ಲ, ಪುದೀನ ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅಷ್ಟೇ ಪುದೀನವನ್ನು ತೆಗೆದು ಈಗ ಮಿಕ್ಸಿ ಜಾರ್ಗೆ ಹಾಕಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು, ಅದು ಹಾಗೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ತೆಗೆದು ಈಗ ಮಿಕ್ಸಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಬೇವು ಸೊಪ್ಪು, ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಣ ಮೆಣಸಿದೆಯಲ್ಲ ಆ ಒಣ ಮೆಣಸನ್ನು ನಾನಿಲ್ಲಿ 6 ಒಣ ಮೆಣಸನ್ನು ತೆಗೆದು ಹಾಕ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಬಡೆ ಸೊಪ್ಪು ಹಾಕಬೇಕು. ಒಂದು ಈರುಳ್ಳಿಯನ್ನು ದೊಡ್ಡ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಬೇಕು. ನೋಡಿ, ನೀರು ಹಾಕದೆ ಈ ಥರ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ನಾನು ಚಿಕನ್ ಇಲ್ಲಿ ಒಳ್ಳೆ ತೊಳೆದು ಕ್ಲೀನ್ ಮಾಡಿಟ್ಮೇಲೆ ಈ ಪೇಸ್ಟನ್ನು ಮ್ಯಾರಿನೇಟ್ ಮಾಡಿ 1 ಅವರ್ ತನಕ ಇಡಬೇಕು. 1 ಅವರ್ ಆದಮೇಲೆ 1/2 ಸ್ಪೂನ್ ಅರಿಶಿನ ಪುಡಿ, ಹಾಗೆ 1/2 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 2 ಸ್ಪೂನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್, ಹಾಗೆ 1 ಲೆಮನ್ ಹಾಕ್ತಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರು. ನಾನಿಲ್ಲಿ 2 ಮೊಟ್ಟೆನ ಹಾಕಿ ಚೆಂದ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ನೆಕ್ಸ್ಟ್ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಮಸಾಲೆ ಮಾಡಿಟ್ಟು ಚಿಕನನ್ನು ಹಾಕ್ತಿದ್ದೀನಿ. 1 ಸೈಡ್ ಫ್ರೈ ಆದಮೇಲೆ ಹೀಗೆ ಟರ್ನ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ. ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ಶಾಅಲ್ಲಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ.